ಸ್ನೇಹಿತರೆ, ನಾನು ಈ ದಿನ ಯಾದಗಿರಿ ಜಿಲ್ಲೆ ಸುರಪುರದಲ್ಲಿದ್ದೀನಿ. ಕಾರಣ ಏನಂದರೆ, 2 ತಿಂಗಳ ಹಿಂದೆ ಜ್ಯೋತಿಯನ್ನು ಹೆಣ್ಮಗಳು ನನಗೆ ಕಾಲ್ ಮಾಡ್ತಾಳೆ. ಮೇಡಮ್, ನಾನು ನೊಂದಿದ್ದೇನೆ, ನನ್ನ ಪತಿ ಮರಣ ಹೊಂದಿದ್ದಾರೆ, ನೇಣು ಹಾಕೊಂಡು ಸಾವಿಗೀಡಾಗಿದ್ದಾರೆ, ನನಗೆ ನ್ಯಾಯವನ್ನು ಕೊಡಿ ಅಂತ ಕೇಳ್ತಾಳೆ. ಕಡೆಗೆ ಏನಾಯಿತು, ಏನು ಮಾಡ್ತಿದ್ದಾರೆ ನಿನ್ನ ಪತಿಯ ಕುಟುಂಬದವರು ಅಂತ ಕೇಳಿದಾಗ ದೌರ್ಜನ್ಯ ಮಾಡ್ತಾರೆ, ಆಸ್ತಿಯ ಪತ್ರಕ್ಕೆಲ್ಲ ಸೈನ್ ಹಾಕುವಂತ ತೊಂದರೆ ಕೊಡ್ತಾ ಇದ್ದಾರೆ, ನನ್ನ ತವ್ರ ಮನೆಯಲ್ಲಿ ನನ್ನ ತಾಯಿ ಆಶ್ರಯ ಕೊಟ್ಟಿದ್ರು, ಅಲ್ಲಿಗೂ ಬಂದು ತೊಂದರೆ ಕೊಡ್ತಾ ಇದ್ದಾರೆ, ನನಗೆ ನ್ಯಾಯವನ್ನು ಕೊಡಿ ಅಂತ ಕೇಳ್ತಾರೆ. ನಾನು ಆ ಕೂಡಲೇ ಅವ್ರಿಗೆ ಕೌನ್ಸಿಲಿಂಗ್ ಆಪ್ತ ಸಮಾಲೋಚನೆಗೆ ಕುಟುಂಬಸ್ಥರಿಗೆ ಬರಕ್ಕೆ ಹೇಳ್ತೀನಿ ಬೆಂಗಳೂರು ಕಚೇರಿಗೆ. ಅವರು ನಾವು ಬರೋದಿಲ್ಲರಿ, ತುಂಬ ದೂರ ಉಂಟು ರೀ, ನಾವು ಬರ್ಲಿಕ್ಕೆ ಆಗೋದಿಲ್ಲರಿ, ನೀವೇ ಬನ್ನಿರಿ ಅಂತ ಹೇಳ್ತಾರೆ. ಕಡೆಗೆ ನಾನು ಕೆಂಬಾವಿ ಪೊಲೀಸ್ ಠಾಣೆ ಸರ್, ಅದು ಅಲ್ಲಿ ಲಿಮಿಟ್ಸ್ಗೆ ಬರ್ತದೆ. ಕೆಂಬಾವಿ ಏವೂರು ಗ್ರಾಮ, ಸುರಪುರ ತಾಲೂಕು ಏವೂರು ಗ್ರಾಮ, ಕೆಂಬಾವಿ ಪೊಲೀಸ್ ಠಾಣೆಯ ಮುಖಾಂತರ ಸಬ್ ಇನ್ಸ್ಪೆಕ್ಟರ್ ಸಹಕರಿಸ್ತಾರೆ. ಆ ಊರಿಗೆ 2 ತಿಂಗಳ ಹಿಂದೆ ಹೋಗ್ತೀನಿ ನಾನು. 2 ತಿಂಗಳ ಹಿಂದೆ ಹೋದಾಗ ಅವರು ಪೊಲೀಸ್ನವರು ಸಮೇತ ಹಿರಿಯ ಮುಖಂಡರು ಏನಿದ್ದಾರೆ, ಗ್ರಾಮದ ಹಿರಿಯ ಮುಖಂಡರು, ಬಸವನಗೌಡ ಪಾಟೀಲ,